ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ಒಂದು ಸರ್ವ ಸದಸ್ಯರ ಸಮಾವೇಶವನ್ನು ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ವಿ ಸರ್. ಸುಮಾರು 2,000ರಿಂದ 3,000 ಜನ ಶಿಕ್ಷಕರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅಂಶಗಳು ಏನಂದರೆ, ಇಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಸರ್ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಧನೆಗಳಿರ್ತಕ್ಕಂಥ ಶಿಕ್ಷಕರಿಗೆ. ಎರಡನೇದಾಗಿ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಮೂರನೇದಾಗಿ ಏನಂದ್ರೆ ಒಂದು ಕಾರ್ಯಾಗಾರ ಇದೆ ಸರ್. ಏನು ಶಿಕ್ಷಣ ರಂಗದಲ್ಲಿ ಏನು ವ್ಯವಸ್ಥೆ ಇದೆ, 1ರಿಂದ 5ನೇ ತರಗತಿ ಪ್ರಾಥಮಿಕ ಶಾಲಾ ಹಂತ, 6ರಿಂದ 8ನೇ ತರಗತಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ, ನಿಮಗೆಲ್ಲ ತಿಳಿದಿರತಕ್ಕಂಥ ವಿಷಯ. ಇದರ ಮಧ್ಯದಲ್ಲಿ ಏನಿದೆ ಅಂದರೆ 6 to 8 GPT ಶಿಕ್ಷಕರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಇದು ಎಲ್ಲ ಆದಮೇಲೆ ನಮ್ಮ ಸಂಘ ಸರ್ಕಾರದಿಂದ ಮಾನ್ಯತೆ ಆಗಿರ್ತಕ್ಕಂಥ ಸಂಘ ಆಗಿರೋದ್ರಿಂದ ಬೈಲಾ ತಿದ್ದುಪಡಿ ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ಸುಮಾರು 2,000ರಿಂದ 3,000 ಜನ ಶಿಕ್ಷಕರು ಬರ್ತಾರೆ. ಸೊ ಒಂದು 2 ಕಾರ್ಯಕ್ರಮಗಳನ್ನು ಭಾಳ ಅದ್ಧೂರಿಯಾಗಿ ಇಲ್ಲಿ ನೆರವೇರಿಸಿದ್ದೀವಿ. ಅದಕ್ಕೆಲ್ಲ ತಮ್ಮೆಲ್ಲರ ತುಂಬ ಸಪೋರ್ಟ್ ನೀಡಿದ್ದೀರಿ, ಪ್ರಚಾರ ಕೊಟ್ಟಿದ್ದೀರಿ. ಎಲ್ಲ ಒಳ್ಳೆಯ ವಿಚಾರಗಳನ್ನು ಪ್ರಚಾರ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ 2 ಮಾತುಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. ಕೊಳ್ಳೇಗಾಲ ವೃತ್ತ ಕಚೇರಿಯಲ್ಲಿ ಒಂದು ಸದ್ಯಕ್ಕೆ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟಿನಿಂದ ಆಗಿದೆ ಅನ್ನೋ ರೀತಿ ಕಂಡುಬರ್ತಾ ಇದೆ. ಇದನ್ನು ಬಂದು ನಾನು ಪರಿಶೀಲನೆ ಮಾಡಿದ್ದೀನಿ. ಇಲ್ಲಿ ಕೆಲವು ಕಂಪ್ಯೂಟರ್ ಮತ್ತು ಜೆರಾಕ್ಸ್ ಮೆಷಿನ್ನು ಮತ್ತು ಪ್ರಿಂಟರ್ ಇಷ್ಟು ಮಾತ್ರ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಹೋಗಿದೆ. ಯಾವುದೇ ದಾಖಲಾತಿಗಳು ಹಾನಿಯಾಗಿಲ್ಲ. ಇದು ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಕಂಡು ಬಂದಿದೆ ಅಂತ ಹೇಳಿ ಕಾಣಿಸ್ತಾ ಇದೆ, ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮತ್ತು ಇದ್ರ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲು ಮಾಡ್ತಾಯಿದ್ದೀವಿ. ತನಿಖೆಯಿಂದ ಇದು ವಿವರವಾಗಿ ನಮಗೆ ಗೊತ್ತಾಗುತ್ತೆ ಏನಿರ್ಬೋದು ಅಂತೇಳಿ. ಮೇಲ್ನೋಟಕ್ಕಂತೂ ಸದ್ಯಕ್ಕೆ ಇದು ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರೋ ರೀತಿ ಕಂಡು ಬರ್ತಾಯಿದೆ. ಇವಾಗ ಫೈರಿಂದ ಮತ್ತು ಚೆಸ್ಕಾಮಿಂದನೂ ಕೂಡ ನಾವು ಕರೆದು ಅದನ್ನು ತೋರಿಸಿದ್ದೀವಿ. ಅವರ ಅಭಿಪ್ರಾಯದಂತೆ ಮೇಲ್ನೋಟಕ್ಕೆ ಇದು ಶಾರ್ಟ್ ಸರ್ಕ್ಯೂಟ್ ಅಂತ ಕಾಣಿಸ್ತದೆ. ಮತ್ತು ಯಾವುದೇ ದಾಖಲಾತಿಗಳಾಗಲಿ ಮತ್ತು ಇನ್ನೂ ಬೇರೆ ಬೇರೆ ನಮ್ಮದು ಪೇಪರ್ ಇತ್ತು, ನಮ್ಮದು ಇನ್ವೆಸ್ಟಿಗೇಷನ್ ಕೇಸ್ ಫೈಲ್ಗಳಿಗಾಗಲಿ ಯಾವುದೇ ರೀತಿಯಾದ ಹಾನಿಯಾಗಿಲ್ಲ. ಕೆಲವು ಸಣ್ಣ ಪುಟ್ಟದ್ದು ಪೇಪರ್ಸು ಇದಾಗಿದೆ, ಅದರಿಂದ ಏನು ಸಮಸ್ಯೆ ಇಲ್ಲ. ಬಟ್ ಯಾವುದೇ ಬೇಗ ಬೆಳಗ್ಗೆ ತಕ್ಷಣಕ್ಕೆ ಗೊತ್ತಾಗಿರೋದ್ರಿಂದ ಅನಾಹುತ ಕಡಿಮೆ ಆಗಿದೆ. ಇದನ್ನು ಪ್ರಕರಣ ದಾಖಲಾಗಿದೆ, ಪರಿಶೀಲಿಸ್ತಾ ಇದ್ದೀವಿ. ಇದರ ಉಪ್ಪಿಲ್ಲ, ಉರುಳಿಲ್ಲ. 5 ಕೋಟಿದ 638 ಉಪ್ಪು ಹುಳಿ ಏನೂ ಇಲ್ಲ. ಹಂಗಾಗಿ 638 ಕಿಲೋಮೀಟರ್ ಇದೆ ಜಿಲ್ಲಾ ರಸ್ತೆಗಳು. ನೀವು 5 ಕೋಟಿ ಕೊಟ್ಟರೆ ನಾವು ರಿಪೇರಿ ಮಾಡ್ತೀವಿ ಸಾಧ್ಯನ? ನಾನು ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಈಗಾಗಲೇ 3 ವರ್ಷ ಕಳೀತಾ ಬಂದಿದೆ. ಜನಗಳ ಮುಂದೆ ಹೋಗ್ಬೇಕಬಾರ್ದ ನಾವು? ಈಗ ಬಸ್ ಕೊಟ್ಟಿದ್ದಾರೆ, ರೆಡ್ಡಿ ಅವರು ಸಾಕಷ್ಟು ಬಸ್ ಕೊಟ್ಟಿದ್ದಾರೆ, ಖುಷಿ ಆಗ್ತದೆ. ರಸ್ತೆಯಲ್ಲಿ ಎಲ್ಲ ಓಡಾಡಕ್ಕೆ ಏನ್ ಮಾಡ್ಬೇಕು ನಾವು? ಈಗ ನಾನು ಕಳೆದ ಬೆಳಗಾಂನಲ್ಲೂ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ರಸ್ತೆಗೆ ದಯಮಾಡಿ ಈ ಸರಿ 11,000 ಕೋಟಿ ಕೊಟ್ಟಿದ್ದಾರೆ, ಸಾಕಾಗಿಲ್ಲ. ಕೊನೆ ಪಕ್ಷ PWD 20,000 ಕೋಟಿ ಕೊಡಬೇಕು. ನೀವು 3 ವರ್ಷದಿಂದ ಗಾಂಡೆ ಕೊಟ್ಟಿಲ್ಲ ನಮಗೆ. ಹಾಗಾಗಿ ಕೊನೆ ಪಕ್ಷ ಒಂದೊಂದು ಕ್ಷೇತ್ರಕ್ಕೆ 200 ಕೋಟಿ ಕೊಡ್ಬೇಕು. ಇಲ್ಲದೆ ರಸ್ತೆ ಮಾಡಿಸೋದಂಗೆ ನಾವಂತೂ 4 ಸರಿ ಗೆದ್ದಿದ್ದೀವಿ. ಹೊಸಬರು ಕಾಂಗ್ರೆಸ್ನಲ್ಲಿ ದಳದಲ್ಲಿ ಬಿಜೆಪಿ ಮುಖ ತೋರ್ಸಕೈತದ ಸಚಿವರ? ಏನ್ ಮಾಡ್ಬೇಕು? ನಾವು ಕುಡಿಯೋ ನೀರು ರಸ್ತೆ ಕೊಡ್ತಿದ್ರೆ ಏನ್ ಮಾಡಕ್ ಸಾಧ್ಯ? ಬರೀ ಮುಂದೆ ನಾವು TAD ತಗೊಂಡೋಗಿ ಇಲ್ಲಿ ಬರ್ಬೇಕಾ ಸಚಿವರ? ದಯಮಾಡಿ ಅಧ್ಯಕ್ಷ, ದಯಮಾಡಿ ನಮ್ ಕಷ್ಟನ ತಾವ್ ಅರ್ಥ ಮಾಡ್ಕೊಳ್ಳಿ. ಎಂತ ಕಷ್ಟ ಇದೆ. ತಾವೇ ಒಂದ್ಸರಿ ಆ ದೇವಸ್ಥಾನಕ್ಕೆ ಬಂದಿದ್ರಿ, ಒಯ್ಯ ಮಾಡಿಸಿದ್ರ ಮೇಲೆ ಅಲ್ಲಿ ಯಾರು ತಿರ್ಗಾಡಕ್ ಆಗ್ತದೆ ಸಚಿವ? ನೀವು ಹೋಗಿದ್ರಿ, 10 ಕೋಟಿ ಏನೋ ಕೊಟ್ಟಿದ್ದೀರಿ, 5 ಕಿಲೋಮೀಟರ್ ಆಗಿದೆ. ನೀವು ಮಿಕ್ಕಿದ್ದು ಓಡಾಡೋದು ಈಗಲ್ಲ, 94 91 ಹಿಂಗೆ ಮಾಡೋದು ಇದೇನು ಹೊಸದಲ್ಲ. ಒಬ್ಬನಿಂದ ಊರು ಹಾಳು ಮಾಡೋದು ಬೇಡ, ಒಬ್ಬನಿಂದ ಊರು ಹಾಳಾಗೋದು ಬೇಡ. ಎಲ್ಲರೂ ಕೂತ್ಕೊಂಡು ಮಾತಾಡಿದರೆ ಒಂದು ಇದಿರ್ತತಿ. ನನಗೆ ಮಾತಾಡಕ್ಕೆ ಬರಲ್ಲೇನು? ನಾನು ಯಾಕೆ ಸುಮ್ಮನೆ ಪಕ್ಷ ಅಂದಮೇಲೆ ಕಾರ್ಯಕರ್ತರು ಎಲ್ಲ ಅವ್ರು ಹೆಂಗೆ ಹೇಳ್ತಾರೆ, ಅವ್ರ ಅಭಿಪ್ರಾಯ
ಅವ್ರ ಪ್ರಕಾರ ನಾವು ಕೆಲಸ ಮಾಡೋಣ. ಕಾರ್ಯಕರ್ತರಲ್ಲೇ ಏನು ಪುಂಗಿ ನಡೆಯಲ್ಲಪ್ಪ. ಇವಾಗ ನಮ್ಮ ಏನಾಗೈತೆ ಜೋಕರ್ಗಳು ಕೆಲಸ ಅವ್ನು ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವ್ನು ಬರೋದು ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದು ಏನು ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬಾರ್ ಅಂತಲ್ಲ ಜನಗಳು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.